ವ್ಯಕ್ತಿ ಚಿತ್ರಣ ಅಥವಾ ಜೀವನ ಚರಿತ್ರೆಯ ರಚನೆಗಳು ಕನ್ನಡ ಸಾಹಿತ್ಯದಲ್ಲಿ ಒಂದು ವಿಶಿಷ್ಟ ಮಾದರಿಯಾಗಿದೆ. ನಮ್ಮೊಡನೆ ಇರುವ ಅಥವಾ ಇಲ್ಲದಿರುವ ವ್ಯಕ್ತಿಗಳ ಬದುಕಿನ ಪುಟಗಳಿಂದ ಅವರ ವ್ಯಕ್ತಿತ್ವ, ಅವರಿಂದ ಸಮಾಜ ಅಥವಾ ಇನ್ನಿತರ ಕ್ಷೇತ್ರಗಳಲ್ಲಿ ಉಂಟಾದ ಪ್ರಭಾವ, ನಮ್ಮ ಯುವ ಜನತೆಯ ಮೇಲೆ ಅವರ ನಡೆ ನುಡಿಗಳ ಪ್ರಭಾವ ಬೀರಿ ಬದುಕಿನಲ್ಲಿ ಸಕಾರಾತ್ಮಕ ನಡವಳಿಕೆಗಳಿಗೆ ಪ್ರೇರಣೆ ಒದಗಿಸುತ್ತದೆ. ಇಂತಹ ಪ್ರೇರಣೆ ಒದಗಿಸಿರುವಂತಹವರು ಇತ್ತೀಚಿನವರೆಗೂ ನಮ್ಮೊಡನಿದ್ದು ನಮ್ಮ ಮನದಲ್ಲಿ ಹಸಿರಾಗಿ ಉಳಿದಿರುವ ಶ್ರೀಯುತ ಗೌಡರ ಮಲ್ಲಿಕಾರ್ಜುನಪ್ಪನವರ ಬದುಕಿನ ಕಾಲಘಟ್ಟದಲ್ಲಿನ ಪ್ರಮುಖ ಘಟನೆಗಳ ಗೌಡರ ಮಲ್ಲಿಕಾರ್ಜುನಪ್ಪನವರ ಜೀವನ ನಮ್ಮ ಯುವ ಜನತೆಗೆ ಆದರ್ಶಪ್ರಾಯವಾಗಿ ಮಾರ್ಗದರ್ಶನವಾಗಿದೆ. ಕಲ್ಲಿನ ಕೋಟೆ, ಚಿತ್ರಕಲ್ಲು ಎಂದು ಹೆಸರು ಪಡೆದಿದ್ದ ಇಂದಿನ ಚಿತ್ರದುರ್ಗದ ಭೀಮಸಮುದ್ರದ ಹತ್ತಿರವಿರುವ ಪಾಳ್ಯ ಎಂಬ ಗ್ರಾಮದಲ್ಲಿ 1929 ಜೂನ್ 27ರಂದು ಈಶ್ವರಪ್ಪ ಹಾಗೂ ಲಿಂಗಮ್ಮ ದಂಪತಿಗಳ ತೃತೀಯ ಪುತ್ರರಾಗಿ ಜನಿಸಿದವರು ಜಿ. ಮಲ್ಲಿಕಾರ್ಜುನಪ್ಪನವರು. ಸರಳ ಸಜ್ಜನಿಕೆ, ನಡವಳಿಕೆ, ಬದುಕಿನ ಕ್ರಿಯಾಧರ್ಮದ ಮುನ್ನೋಟ, ಮಾನವೀಯ ಮಿಡಿತ, ಭವಿಷ್ಯದ ಬಗ್ಗೆ ಚಿಂತನೆ, ಮಕ್ಕಳೊಡನೆ ಒಡನಾಟ, ಸರ್ವಧರ್ಮ ಸಮನ್ವಯತೆ ಮತ್ತು ಅನುಭವ, ಜ್ಞಾನದ ನಿರಂತರ ಪ್ರಸರಣ, ದೂರದೃಷ್ಟಿಯುಳ್ಳ ವ್ಯಕ್ತಿ ಇವೆಲ್ಲವೂ ಅವರ ಬದುಕಿನ ರೀತಿಗಳಾಗಿದ್ದವು. ಉತ್ತಮ ಕೃಷಿಕರಾಗಿ, ಖ್ಯಾತ ಅಡಿಕೆ ವರ್ತಕರಾಗಿ ಮತ್ತು ವ್ಯಾಪಾರೋದ್ಯಮಿಯಾಗಿ, ಉತ್ತಮ ಬರಹಗಾರರಾಗಿ, ಚಲನಚಿತ್ರ ನಿರ್ಮಾಣಕಾರರಾಗಿ, ನೇಗಿಲ ಯೋಗಿ ಚಲನಚಿತ್ರ ನಿರ್ಮಾಣಕಾರರಾಗಿದ್ದ ಇವರು ನೇಗಿಲ ಯೋಗಿ, ಉತ್ತಮ ಕೃಷಿಕ, ಕೊಡುಗೈದಾನಿ ಹಾಗೂ ಅಡಿಕೆ ವರ್ತಕರು. ಮೃದುವಚನವೇ ಸಕಲ ಜಪಗಳಯ್ಯ, ಮೃದುವಚನವೇ ಸಕಲ ತಪಗಳಯ್ಯ, ಸದುವಿನಯವೇ ಸದಾಶಿವನ ಒಲುಮೆಯಯ್ಯ, ಕೂಡಲ ಸಂಗಮ ದೇವ ಎಂಬಂತೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಸೇವೆ ಮಾಡುವವರಿಗೆ ಅತ್ಯಂತ ಉಪಯುಕ್ತವಾಗುವ ವಚನವಾಗಿದೆ. ಮಾತಿನಿಂದಲೇ ಸರ್ವವು ಒಳಿತಾಗುವುದು ಮತ್ತು ಕೆಡಕಾಗುವುದು. ಹೀಗಾಗಿ ಮಾನವನಿಗೆ ಮಾತು ಮಾಣಿಕ್ಯವಾಗಬೇಕು, ಬದುಕು ಹಸನಾಗಬೇಕು, ಜೀವನ ಸುಂದರವಾಗಬೇಕು. ಈ ಎಲ್ಲ ಮಾತುಗಳಿಗೆ ಭಾಜನರಾಗಿದ್ದವರು ಜಿ. ಮಲ್ಲಿಕಾರ್ಜುನಪ್ಪನವರು. ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲಿ ಬರ್ಕು, ಹರಿದು ಹೆದ್ದೊರೆಯ ಕೆರೆ ತುಂಬಿದಂತಯ್ಯ, ನೆರೆಯರ ವಸ್ತು ನೆರೆವುದು ನೋಡಯ್ಯ, ಈತ ಅರಸು ಪರಿವಾರ ನೋಡಯ್ಯ ಎಂಬಂತೆ ಸಿರಿತನ ಬಂದದ್ದು ಇವರನ್ನೇ ಅರಸಿಕೊಂಡು. 1991ರಲ್ಲಿ ಭಾರತೀಯ ಜನತಾ ಪಕ್ಷದ ತಾಲೂಕು ಅಧ್ಯಕ್ಷರಾಗಿ ಚಿತ್ರದುರ್ಗ ಜಿಲ್ಲೆಗೆ ಆಯ್ಕೆಯಾಗಿ ರಾಜಕೀಯ ಕ್ಷೇತ್ರ ಪ್ರವೇಶಿಸಿದ ಇವರು 1999ರಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ದಿಗ್ವಿಜಯ ಸಾಧಿಸಿ ಜನಸೇವೆಯೇ ಜನಾರ್ದನ ಸೇವೆ, ಕಾಯಕವೇ ಕೈಲಾಸ ಎಂಬ ತತ್ವ ಮೈಗೂಡಿಸಿಕೊಂಡು ಕಾಯ, ವಾಚ, ಮನಸ ಸಮಾಜ ಕಲ್ಯಾಣ ಕಾರ್ಯಗಳಲ್ಲಿ ತೊಡಗಿಸಿಕೊಂಡರು. 1947ರಿಂದ 1997ರ ಕಾಲ ರಾಜಕೀಯ ಕ್ಷೇತ್ರದಲ್ಲಿ ಇದೊಂದು ಸುವರ್ಣಯುಗ. ಈ ಸಂದರ್ಭದಲ್ಲಿ ಗೌರವಾನ್ವಿತ ಸಭಾಪತಿಗಳಾದ ಶ್ರೀ ಪಿ. ಎ. ಸಂಗ್ಮಾ ಇವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಶ್ರೀಯುತರು ನಮ್ಮ ಸಮಾಜದಲ್ಲಿ ಕಲಬೆರಕೆ ಒಂದು ಪಿಡುಗು, ಆಹಾರ, ವಸ್ತು ಮತ್ತು ಔಷಧಗಳಲ್ಲಿ ಕಲಬೆರಕೆಯ ವಿಷಯದ ಪ್ರಸ್ತಾಪ, ಎನ್ಸಿಸಿ ಹಾಗೂ ಸೈನಿಕ ಶಿಕ್ಷಣ ಒಳಗೊಂಡ ಒಳ್ಳೆಯ ಶಿಕ್ಷಣ, ಕೃಷಿಕರಿಗೆ ಉದ್ಯೋಗ, ಮದ್ಯಪಾನ ನಿಷೇಧ, ಜಾತ್ಯತೀತ ಸಮಾಜ ನಿರ್ಮಾಣ, ಉತ್ತಮ ಗುಣಮಟ್ಟ ವಸ್ತುಗಳ ಉತ್ಪಾದನೆ, ಕಡುಬಡವರಿಗೆ ಶಿಕ್ಷಣ, ಉದ್ಯೋಗದ ಭರವಸೆ ಮುಂತಾದ ವಿಚಾರವನ್ನು ಕುರಿತು ಲೋಕಸಭೆಯಲ್ಲಿ ಶ್ರೀಯುತರು ಪ್ರಸ್ತಾಪಿಸಿದ್ದರು. ಜನಸಾಮಾನ್ಯರ ಕುಂದುಕೊರತೆಗಳಿಗೆ ಸ್ಪಂದಿಸುವ ಹಾಗೂ ಅವುಗಳ ನಿವಾರಣೆಗಾಗಿ ಶ್ರಮಿಸುವ ರಾಜಕಾರಣಿಗಳು ದೇಶಕ್ಕೆ ಅಗತ್ಯ. ಈ ರೀತಿ ಸಾಮಾಜಿಕ ಕಳಕಳಿಯೊಂದಿಗೆ ರಾಜಕೀಯ ಕ್ಷೇತ್ರದಲ್ಲಿ ಅಜಾತಶತ್ರುವಾಗಿ ಸೇವೆ ಸಲ್ಲಿಸಿದವರು ಜಿ. ಮಲ್ಲಿಕಾರ್ಜುನಪ್ಪನವರು.
ಇಳೆ ನಮ್ಮ ದಾನವಯ್ಯ ಬೆಳೆ ನಿಮ್ಮ ದಾನವಯ್ಯ, ಸುಳಿದು ಸೂಸುವ ಗಾಳಿಯೂ ನಿಮ್ಮದೇ ದಾನವಯ್ಯ ಎಂಬಂತೆ 2000ರಲ್ಲಿ ಶ್ರೀಶೈಲ ಎಜುಕೇಷನ್ ಟ್ರಸ್ಟ್ನ ಸ್ಥಾಪನೆ ಮಾಡಿ ಆ ಮೂಲಕ ಶ್ರೀಯುತರು ವಿದ್ಯಾಕ್ಷೇತ್ರಕ್ಕೂ ಪಾದಾರ್ಪಣೆ ಮಾಡಿದ್ದಾರೆ. ಕಲ್ಲರಳಿ ಹೂವಾಗಿ ಎಲ್ಲರಿಗೂ ಬೇಕಾಗಿ, ಮಲ್ಲಿಕಾರ್ಜುನನ ಶಿಖರಕ್ಕೆ ಬೆಳಕಾಗಿ ಎನ್ನುವಂತೆ ದಕ್ಷಿಣ ಕಾಶಿ ಎಂದೇ ಹೆಸರು ಪಡೆದಿರುವ ದಾವಣಗೆರೆಯಲ್ಲಿ ಶ್ರೀಶೈಲ ಎಜುಕೇಷನ್ ಟ್ರಸ್ಟ್ನ ಅಡಿಯಲ್ಲಿ ಚೊಚ್ಚಲ ವಿದ್ಯಾಸಂಸ್ಥೆಯಾದ GM ತಾಂತ್ರಿಕ ವಿದ್ಯಾಲಯವನ್ನು 2001ರಲ್ಲಿ ಸ್ಥಾಪಿಸಿದರು. ತಾಂತ್ರಿಕ ಕ್ಷೇತ್ರದಲ್ಲಿ ಹೊಸ ಹೊಸ ಆವಿಷ್ಕಾರಗಳನ್ನು ಸಾಧಿಸಿದರೆ ಮಾತ್ರ ವಿಜ್ಞಾನದ ವಿಷಯದಲ್ಲಿ ಪಾಶ್ಚಿಮಾತ್ಯ ದೇಶಗಳಿಗೆ ಸರಿಸಮಾನಾಗಿ ನಾವು ನಿಲ್ಲಲು ಸಾಧ್ಯವಾಗುವುದು ಎಂಬುದು G. ಮಲ್ಲಿಕಾರ್ಜುನಪ್ಪನವರ ಪರಿಕಲ್ಪನೆಯಾಗಿತ್ತು. ದಾನಗಳಲ್ಲಿ ಶ್ರೇಷ್ಠವಾದ ವಿದ್ಯಾದಾನ ಮಾಡುವುದರ ಮೂಲಕ ತಮ್ಮ ಜೀವನವನ್ನು ಸಾರ್ಥಕಗೊಳಿಸಿಕೊಂಡು ವಿದ್ಯಾಸಂಸ್ಥೆ ಕಟ್ಟಿ ಲಕ್ಷಾಂತರ ವಿದ್ಯಾರ್ಥಿಗಳ ಜೀವನಕ್ಕೆ, ಲಕ್ಷಾಂತರ ಉದ್ಯೋಗಾಕಾಂಕ್ಷಿಗಳಿಗೆ ಬೆಳಕಿನ ಆಶಾಕಿರಣವಾಗಿದ್ದಾರೆ ಶ್ರೀಯುತ G. ಮಲ್ಲಿಕಾರ್ಜುನಪ್ಪನವರು. ಹಾಗೆಯೇ ಶ್ರೀಯುತರು ಸಾಧು ಸದ್ಧರ್ಮ ವೀರಶೈವ ಸಮಾಜದ ಅಧ್ಯಕ್ಷರಾಗಿಯೂ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಶ್ರೀಯುತರು ವೀರಶೈವ ಸಮಾಜದ ಅಧ್ಯಕ್ಷರಾಗಿದ್ದಾರೆ ಎನ್ನುವುದಕ್ಕೆ ಒಂದು ಪದ್ಯವನ್ನು ನೋಡುವುದಾದರೆ, ಈ ಪದ್ಯವನ್ನು ಮೊದಲಿನ ಸಾಲಿನಿಂದ ಕೊನೆಯ ಸಾಲುಗಳ ಮೊದಲ ಅಕ್ಷರಗಳನ್ನು ಸೇರಿಸಿ ಓದಿದಾಗ ಆದಿಪ್ರಾಸಯುಕ್ತವಾಗಿ ಜಯ ಶ್ರೀಮದ್ ಸಾಧು ಸದ್ಧರ್ಮ ವೀರಶೈವ ಸಂಘದ ಅಧ್ಯಕ್ಷರು ಸಂಸದ ಲಿಂಗೈಕ್ಯ ಶರಣ ಮಲ್ಲಿಕಾರ್ಜುನಪ್ಪನವರಿಗೆ ನಮನಗಳು ಎಂದಾಗುತ್ತದೆ. ಇದನ್ನು ತಾವುಗಳೆಲ್ಲರೂ ಅತಿ ಸೂಕ್ಷ್ಮವಾಗಿ ವೀಕ್ಷಿಸುತ್ತಾ ಈ ಶ್ರದ್ಧಾಂಜಲಿಯ ಗೀತೆಯನ್ನು ವೀಕ್ಷಿಸಿ. ಜಯವೆಂದು ಬೆಳಗುವೆ ಮರಳ ಸಿದ್ಧನಿಗೆ, ಎಡೆಯೂರ ವಾಸಗೆ ಸಿದ್ಧಲಿಂಗೇಶಗೆ, ಶ್ರೀಶೈಲವಾಸಗೆ ಭ್ರಮರಾಂಬೆಯ ರಸಗೆ, ಮಲ್ಲಮ್ಮ ಶರಣೆಯ ಭಕ್ತಿಗೊಸಿದವಗೆ, ಸದ್ಗುರು ವರಗುರು ಶಂಭೋ ಶಂಕರಗೆ, ಸುಗುರದೊಳಗಿನ ವಿಷವ ಕುಡಿವವಗೆ, ಸಾಧು ಸಜ್ಜನರಿಗೆ ವರವ ಕೊಡುವವಗೆ, ಸದ್ಭಕ್ತಿಯಿಂದಲೇ ಸ್ಮರಿಸುವ ಸರ್ವರಕ್ಷಕಗೆ, ಕರ್ಮ ಫಲದಿಂದಲೇ ಶಿಶುವಾದವಗೆ, ವೀರರಾವಣನ ಭಕ್ತಿಗೊಲಿದವಗೆ, ರವಿಕುಲ ತಿಲಕನಿಂದಲೇ ಪೂಜೆಗೊಂಬವಗೆ, ಶೈಲಜಯ ರಸಗೆ ಶಶಾಂಕಧರನಿಗೆ ವರವ ಕೊಟ್ಟೋಡಿದವಗೆ, ವಾತ್ಸಲ್ಯ ಉಳ್ಳವಗೆ, ಸಂಗಮೇಶ್ವರನಾಗಿ ಬಸವನ ಕುಲದೈವನಾದವಗೆ, ಘನತರ ಮಹಿಮೆಗೆ ಗಂಗಾಧರನಿಗೆ, ದಕ್ಷ ಯಜ್ಞದಿ ಕೋಪದಿಂ ವೀರೇಶನ ಸೃಷ್ಟಿಸಿದವಗೆ, ಅಲ್ಲಮ ಪ್ರಭುವಾಗಿ ಮಾಯೆಯ ಗೆಲಿದವಗೆ, ಮಧ್ಯದಲ್ಲಿ ಹೊಗಳುವೆನು ಆರ್ಯ ಪ್ರವರ್ತಕಗೆ, ಯಕ್ಷರೂಪವ ಧರಿಸಿ ಅಮರರ ಬಲವ ತಿಳಿದವಗೆ, ರುದ್ರ ಭೂಮಿಯೊಳು ಬೂದಿಯ ಬಡಿದುಕೊಂಡಾವಾಗ ಸಂಜೀವನ ಮಣಿಯ ಕೊಟ್ಟು ನಾಗರ ಬದುಕಿಸಿದವಗೆ, ಸಹಸ್ರ ಕಂಪನ ಮನೆಯ ಬಾಗಿಲ ಕಾಯುವವಗೆ, ದರಕಂಠನ ಭಕ್ತಿಗೆ ಮೆಚ್ಚಿ ಆತ್ಮಲಿಂಗವ ಕೊಟ್ಟವಗೆ, ಲಿಂಗದ ಬಳ್ಳಿಯೋಳ್ ಅದಗಿರುವವಗೆ, ಲಿಂಗೇಶಗೆ ಗತಿವಿಹೀನರಿಗೆ ಸದ್ಗತಿ ಇತ್ತವಗೆ, ಐಮೊಗದವನಿಗೆ ಐಶ್ವರ್ಯದಾನನಿಗೆ
ಐಕ್ಯ ಭಾವದಿ ಪೂಜಿಪೆ ಐತಾ ನಿವಾಸಗೆ. ಶರಣೆ ನಿಂಬೆಯಕ್ಕನ ಭಕ್ತಿಗೊಲಿದವಗೆ ರಜತಾದ್ರಿವಾಸಗೆ. ರಜನೀಕಾಂತಧರನಿಗೆ ಬಾಣನಿಗೆ ಒಲಿದವನಿಗೆ ಭಕ್ತರ ಕಾಯ್ದವಗೆ. ಶ್ರೀ ಗಿರಿಜಯರಸಗೆ ಗೌರಿ ಶಂಕರಗೆ. ಜಿತಾಂಗ ಜನನಿಗೆ ಜೀವನ್ಮುಕ್ತಿ ಕೊಡುವವಗೆ. ಮಹದೇವಿಯಕ್ಕನ ಚನ್ನಮಲ್ಲಿಕಾರ್ಜುನನಿಗೆ. ಮಲ್ಲಿನಾಥನಿಗೆ ಮಹಾಕಾಳೇಶ್ವರನಿಗೆ. ಕಾರ್ಯಕೋಸುಗ ಗಂಗೆಯ ಧರೆಗೆ ಇಳಿಸಿದವಗೆ. ಅರ್ಜುನನಿಗೊಲಿದು ಪಾಶುಪತಾಸ್ತ್ರವ ನೀಡಿದವಗೆ. ನಕುಲಾರಿಯ ಆಚರಣೆಗೆ ನಂದಿವಾಹನಿಗೆ. ತಪ್ಪದೆ ಭಕ್ತರ ಮೊರೆಯ ನಾಲಿಸುವವಗೆ. ವತ್ಸಲ ಉಳ್ಳವಗೆ ಮತ್ಸರ ರಹಿತಗೆ. ರಿಪುಮರ್ಧನನಿಗೆ ಅರ್ಧನಾರೀಶ್ವರನಿಗೆ. ಗೆಳತಿ ಗಂಗಮ್ಮನನ್ನು ತೊಡೆಯಳು ಇರಿಸಿದಾಗ ನನ್ನಿಯಿಂದಲೀ ಪೂಜೆಪೆ ನಯನ ಮೂರುಳ್ಳವಗೆ. ಮರುಳ ಶಂಕರನಿಗೆ ಮದನ ಮರ್ದನನಿಗೆ. ನಲ್ಮೆಯಿಂದಲೀ ನಮಿಪೆ ನಾಗಭೂಷಣನಿಗೆ. ಗಣನಾಥನಿಗೆ ಗಜಚರ್ಮಾಂಬರನಿಗೆ. ಬಳುಕುತಲಿ ಭಜಿಸುವೆ ಬಸವೇಶ ಪ್ರಿಯನಿಗೆ. ಬಳುಕುತಲಿ ಭಜಿಸುವೆ ಬಸವೇಶ ಪ್ರಿಯನಿಗೆ. ಹೀಗೆ ಉತ್ತಮ ಕಾಯಕದಿಂದ ಕರ್ನಾಟಕದ ಹೃದಯ ಭಾಗ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ದಾವಣಗೆರೆ ನಗರದಲ್ಲಿ 2001ರಲ್ಲಿ ನಿರ್ಮಿತವಾಗಿದ್ದ ಜಿ ಮಲ್ಲಿಕಾರ್ಜುನಪ್ಪನವರ ಕನಸಿನ ಕೂಸು GM ತಾಂತ್ರಿಕ ಮಹಾವಿದ್ಯಾಲಯ ಇಂದು GM ವಿಶ್ವವಿದ್ಯಾನಿಲಯವಾಗಿ ಬೆಳೆದು ನಿಂತಿದ್ದು ಅನೇಕ ಉತ್ತಮ ಕೋರ್ಸ್ಗಳನ್ನು ನೀಡುವ ಮಧ್ಯ ಕರ್ನಾಟಕದ ಉತ್ತಮ ವಿಶ್ವವಿದ್ಯಾಲಯವಾಗಿ GMIT ಎಂಬ ಜಗತ್ತು ಮಲ್ಲಿಕಾರ್ಜುನಪ್ಪನವರ ತಾಕತ್ತು ಎಂಬುದಾಗಿ ಬೆಳೆದು ಅನೇಕ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿದೆ. ಜಿ ಮಲ್ಲಿಕಾರ್ಜುನಪ್ಪನವರ ಪುತ್ರರು ಇಂದು ಈ ತಾಂತ್ರಿಕ ವಿದ್ಯಾಲಯವನ್ನು ವಿಶ್ವವಿದ್ಯಾಲಯವನ್ನಾಗಿ ಬೆಳೆಸಿ ನಿಂತಿದ್ದಾರೆ. ಈ ವಿದ್ಯಾಲಯ ಇನ್ನೂ ಬೆಳೆದು ಜಾಗತಿಕ ಮಟ್ಟದಲ್ಲಿ ಹೆಸರುವಾಸಿಯಾಗಲೆಂದು ಹಾರೈಸುತ್ತಾ ಜಿ ಮಲ್ಲಿಕಾರ್ಜುನಪ್ಪನವರಿಗೊಂದು ಅಕ್ಷರ ಶ್ರದ್ಧಾಂಜಲಿ ಅರ್ಪಿಸೋಣ. ನಾವೆಲ್ಲರೂ ಅಕ್ಷರ ಶ್ರದ್ಧಾಂಜಲಿ ಅರ್ಪಿಸೋಣ. ಶ್ರೀಯುತ ಮಲ್ಲಿಕಾರ್ಜುನಪ್ಪನವರ ಪಾದಾರವಿಂದಗಳಿಗೆ ಒಂದು ಕವನದ ಅರ್ಪಣೆ. ಕವನದ ಶೀರ್ಷಿಕೆ
ಭೀಮ ಸಮುದ್ರದ ಭೀಮ. ಕವನದ ಶೀರ್ಷಿಕೆ ಭೀಮ ಸಮುದ್ರದ ಭೀಮ. ಭೀಮರಿವ ಭೀಮರಿವ ಭೀಮ ಸಮುದ್ರದ ಭೀಮರಿವ, ಭೀಮರಿವ ಭೀಮರಿವ ಭೀಮ ಸಮುದ್ರದ ಭೀಮರಿವ. ಈಶ್ವರಪ್ಪ ಲಿಂಗಮ್ಮ ದಂಪತಿಯ ಪ್ರೀತಿಯ ಕುವರರು, ಉತ್ಸಾಹದಿಂದಿದ್ದವರು. ಭೀಮ ಸಮುದ್ರದ ಭೀಮರು ಹಾಲಮ್ಮ ದೇವಿಯ ಪತಿಯರು, ಎಲ್ಲೆಡೆ ಸೇವೆಗೈದಿರುವರು. ಹಾಲಿನಂತಹ ಮನಸ್ಸಿನವರು, ಸೂಕ್ಷ್ಮ ಗುಣ ಸಂಪನ್ನರು. ಹಾಲಿನಂತಹ ಮನಸ್ಸಿನವರು, ಸೂಕ್ಷ್ಮ ಗುಣ ಸಂಪನ್ನರು. ಬಡವ ಬಲ್ಲಿದರ ಸೇವೆಗೈಯುವ ಸಂಪನ್ನರು. ಹಳ್ಳಿಯಿಂದ ದಿಲ್ಲಿಗೆ ಹೋಗಿ ಸಚಿವರಾಗಿ ನಿರೀಕ್ಷೆ ಮೀರಿ ಸೇವೆಗೈದರು. ಹಳ್ಳಿಯಿಂದ ದಿಲ್ಲಿಗೆ ಹೋಗಿ ಸಚಿವರಾಗಿ ನಿರೀಕ್ಷೆ ಮೀರಿ ಸೇವೆಗೈದರು. ಪ್ರೀತಿಯಿಂದ ಪುಣ್ಯ ಕರ್ಮಗಳ ಮಾಡಿದ ನಿಮ್ಮ ಕೀರ್ತಿ ಇಂದು ಎಲ್ಲೆಡೆ ಹರಡಿದೆ. ಪ್ರೀತಿಯಿಂದ ಪುಣ್ಯ ಕರ್ಮಗಳ ಮಾಡಿದ ನಿಮ್ಮ ಕೀರ್ತಿ ಇಂದು ಎಲ್ಲೆಡೆ ಹರಡಿದೆ. ಶಾಲಾ, ಕಾಲೇಜ್, ಬ್ಯಾಂಕ್, ಫ್ಯಾಕ್ಟರಿ, GM ಸಂಸ್ಥೆಯ ಕಟ್ಟಿರುವಿರಿ ನೀವು. ಶಾಲಾ, ಕಾಲೇಜ್, ಬ್ಯಾಂಕ್, ಫ್ಯಾಕ್ಟರಿ, GM ಸಂಸ್ಥೆಯ ಕಟ್ಟಿರುವಿರಿ ನೀವು. ಬಂಧು ಭಗಿನಿಯರ ಎಲ್ಲ ಜನತೆಗೆ ಕಾಮಧೇನು ನೀವಾಗಿರುವಿರಿ. ಬಂಧು ಭಗಿನಿಯರ ಎಲ್ಲ ಜನತೆಗೆ ಕಾಮಧೇನು ನೀವಾಗಿರುವಿರಿ. ಇಂದು ಹರಸಿದೆ ನಿಮ್ಮ GM ಬಳಗವು, ಮತ್ತೆ ಹುಟ್ಟಿ ಬನ್ನಿ ನೀವು ಎನ್ನುತ್ತಲಿ. ಇಂದು ಹರಸಿದೆ ನಿಮ್ಮ GM ಬಳಗವು, ಮತ್ತೆ ಹುಟ್ಟಿ ಬನ್ನಿ ನೀವು ಎನ್ನುತ್ತಲಿ.